ಮನ್ಯದವರಾಗಿದ್ದರು. ಹಿಂದೇನಾಗಿತ್ತು, ಈಗ ಏನು ನಡೆದಿದೆ, ಮುಂದೆ ಏನಾಗ್ತದೆ ಅನ್ನೋದನ್ನೆಲ್ಲ ತ್ರಿಕಾಲ ಜ್ಞಾನಿಗಳಾಗಿದ್ದರು ಅವರು. ಅಂಥ ಒಂದು ಮೂರು ಜಗತ್ತನ್ನು ತಿಳಿದುಕೊಂಡಂಥವರ ಹೆಸರಿನಡಿಯಲ್ಲಿ ನಡೀತಕ್ಕಂಥ ವಿದ್ಯಾಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ. ಬಹುಶಃ ನಿಮ್ಮ ಮಕ್ಕಳಿಗೂ ಅಂಥ ದಿವ್ಯ ದೃಷ್ಟಿ ಬರಲಂತೇಳಿ ಪರಪೂಜ್ಯರವರಿಗೆ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಂತೇಳಿ ನಾನು ಕೂಡ ಬೇಡಿಕೊಳ್ತೇನೆ. ಮತ್ತು ನಮ್ಮ ಶಿಕ್ಷಕರು ಕೂಡ ಅವರೇನು ಪರಪೂಜ್ಯರು ತಾಯಿಯವರು ಅವರಿಬ್ಬರು ಆಶೀರ್ವಾದದಿಂದ ಏನು ಶಿಕ್ಷಕರು ಪಾಠ ಪ್ರವಚನ ಮಾಡ್ತಾರೆ, ಖಂಡಿತವಾಗಿ ನಿಮ್ಮ ಮಕ್ಕಳು ಸಂಸ್ಕಾರ ಅಂತಕ್ಕಂಥ ಒಂದು ದೊಡ್ಡ ಮಹಾದಾರಿ ಮೇಲೆ ಹೋಗ್ತಾರೆ. ಈ ಶಾಲೆ ನಿಮ್ಮ ಮಕ್ಕಳಿಗೆ ಸಂಸ್ಕೃತಿಯನ್ನು ಹೇಳಿಕೊಡ್ತದೆ, ಸಂಪ್ರದಾಯವನ್ನು ಹೇಳಿಕೊಡ್ತದೆ, ತಾಯಿ ತಂದೆಯನ್ನು ಯಾವ ರೀತಿ ಗೌರವಿಸ್ಬೇಕು ಅನ್ನೋದನ್ನು ಹೇಳಿಕೊಡ್ತದೆ. ಜೊತೆಗೆ ನಿಮ್ಮ ಮಕ್ಕಳು ಅಂಕಗಳನ್ನು ತರುವುದು ಅಷ್ಟೇ ಅಲ್ಲದ ಮಾನವೀಯತೆಯನ್ನು ಮನೆಗೆ ತೊಗೊಂಡು ಬರುವಂಥ ವಿದ್ಯಾಸಂಸ್ಥೆ ಇದಾಗಿರೋದ್ರಿಂದ ಈ ವಿದ್ಯಾಸಂಸ್ಥೆ ಶ್ರೇಷ್ಠವಾಗಿ ಬೆಳೀಲಿ, ನಿಮ್ಮ ಮಕ್ಕಳು ಇಲ್ಲಿ ಶ್ರೇಷ್ಠವಾಗಿ ರೂಪುಗೊಳ್ಳಿ. ಹತ್ತಾರು ಕ್ಷೇತ್ರಗಳಲ್ಲಿ ಇಲ್ಲಿ ಶಿಕ್ಷಕರು ಶ್ರಮ ಹಾಕ್ತಾ ಇದ್ದಾರೆ. ಒಂದು ಕ್ಷೇತ್ರ ಅಲ್ಲ, ಹತ್ತಾರು ಕ್ಷೇತ್ರ. ಅದು ಬೇರೆ ಬೇರೆ ಪರೀಕ್ಷೆಗಳಿರ್ಬೋದು, ಮಕ್ಕಳ ಆಟೋಟಗಳಿರ್ಬೋದು, ಮಕ್ಕಳ ನೃತ್ಯ ಇರ್ಬೋದು, ಮಕ್ಕಳಿಗೆ ಭಾಷಣಗಳಿರ್ಬೋದು. ಬಹುಶಃ ವಿಭಿನ್ನ ಆಲೋಚನೆಯಲ್ಲಿ ಶಿಕ್ಷಕರು ಪರಪೂಜ್ಯರ ಆಶೀರ್ವಾದದಿಂದ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ, ಈ ವಿದ್ಯಾಸಂಸ್ಥೆ ನಿಮ್ಮ ಮಕ್ಕಳಿಗೆ ಅಲ್ಲದ ಮರವಾಗಿರಲಿ, ಆಶ್ರಯ ಕೊಡಲಿ, ನಮ್ಮ ಮಕ್ಕಳು ಇದರ ಆಶ್ರಯದಲ್ಲಿ ಬೆಳೀಲಿ. ಮತ್ತು ನಿಮ್ಮ ಮಕ್ಕಳು ಕೂಡ ಭವಿಷ್ಯದಲ್ಲಿ ನಿಮ್ಮ ಕುಟುಂಬಕ್ಕೆ ಈ ನಾಡಿಗೆ ಆಲದ ಮರ ಆಗಲಿ, ಹೆಮ್ಮರ ಆಗಲಿ ಅಂತ ಆಶಿಸಿ ನಿಮ್ಮ ಮಕ್ಕಳಿಗೆ ದೇವರು ಒಳ್ಳೆಯದಾಗಲಿ. ಪರಪೂಜ್ಯ ದಾನೇಶ್ವರ ಅವರ ಆಶೀರ್ವಾದ ಆಗಿರಲಿ ಅಂತ ಆಶಿಸ್ತಾ, ನಮ್ಮಂಥವ್ರಿಗೂ ಕೂಡ ಅವರು ಭಾಳಷ್ಟು ದಿವ್ಯ ದಾರಿಯನ್ನು ಹೇಳಿಕೊಡ್ತಿದ್ರು, ಭಾಳ ಪ್ರೀತಿಯಿಂದ ನೋಡ್ಕೊತಿದ್ರು, ಭಾಳ ಮನದಾಳದ ಮಾತುಗಳನ್ನು ಹೇಳ್ತಿದ್ರು. ಅವ್ರ ಹತ್ರ ಹೋದರೆ ಒಂದು ಸಾಮಾನ್ಯ ಮಾತುಗಳನ್ನು ಹೇಳುವಾಗ ಕೂಡ ಭಾಳ ಭವಿಷ್ಯವನ್ನು ಅವರು ನಮ್ಮನ್ನು ತೋರಿಸ್ತಿದ್ರು. ಅಂತ ಒಬ್ಬರು ಶ್ರೇಷ್ಠರು ಈ ಭೂಮಿ ಮೇಲೆ ಬಂದು ಹುಟ್ಟಿ ನಮಗೆ ನಿಮಗೆಲ್ಲ ದರ್ಶನ ಕೊಟ್ಟಿದೆ ನಮ್ಮ ಭಾಗ್ಯ ಅಂತ ಭಾವಿಸ್ಕೊಂಡು, ಪರಪೂಜ್ಯರ ಯಾವತ್ತೂ ಶೈಕ್ಷಣಿಕ ಆಲೋಚನೆಗಳು ಈ ಭಾಗದಲ್ಲಿ ಜೀವಂತವಾಗಿರ್ತವೆ. ಅವರ ವಿಚಾರಗಳ ಮೂಲಕ ಅವ್ರನ್ನ ನಾವು ನೋಡ್ತಾ ಹೋಗ್ತೀವಿ. ಅವರ ಶರೀರ ನಮ್ಮ ಜೊತೆ ಇರದೇ ಇರ್ಬೋದು, ಆದರೆ ಅವರ ಮನಸ್ಸು, ಅವ್ರ ವಿಚಾರಗಳು ಯಾವತ್ತೂ ವಿದ್ಯಾಸಂಸ್ಥೆಯಲ್ಲಿ ಇರ್ತದೆ, ಪ್ರತಿ ಮಕ್ಕಳಿಗೆ ಮುಟ್ತದೆ. ಪ್ರತಿ ಶಿಕ್ಷಕರು ಅವ್ರ ವಿಚಾರಗಳನ್ನು ತಮ್ಮ ವಿಚಾರಗಳಿಗೆ ತಗೋತಾರೆ ಅಂತ ಆಶಿಸಿ ನನ್ನ ಕರೆದು ಗೌರವಿಸಿ ಪ್ರತಿ ವರ್ಷ ನಾನು ಕಾರ್ಯಕ್ರಮದಲ್ಲಿ ಇರ್ತೇನೆ. ಆದರೆ ಈ ವರ್ಷ ಅವರ ಅಂತರಾತ್ಮದ ಕಾರ್ಯಕ್ರಮ ಇದು. ಅವರು ಪ್ರತ್ಯಕ್ಷವಾಗಿ ಶರೀರವನ್ನು ಇಟ್ಕೊಂಡು ಇಲ್ಲಿ ದೇವಿ ಸಾನ್ನಿಧ್ಯವನ್ನು ವಹಿಸದೇ ಇದ್ದರೂ ಕೂಡ ಅವರ ಸ್ಪಿರಿಟ್, ಅವರ ಆತ್ಮ ಯಾವತ್ತೂ ಇವತ್ತು ದಿವ್ಯ ಸಾನ್ನಿಧ್ಯದಲ್ಲಿದೆ. ಆ ಆತ್ಮಕ್ಕೆ ನಮಸ್ಕಾರ ತಿಳಿಸಿ, ತಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸಿ, ಶಿಕ್ಷಕರಿಗೆ ನಮಸ್ಕಾರ ತಿಳಿಸಿ, ತಮ್ಮ ಮಕ್ಕಳಿಗೆ ದೇವರು ಯಾವತ್ತೂ ಒಳ್ಳೇದು ಮಾಡಲಿ ಅಂತ ಆಶಿಸಿ, ನಿಮ್ಮ ಮಕ್ಕಳು ನಿಮ್ಮ ಮನೆಯ ಬೆಳಕಾಗಲಿ ಅಂತ ಹೇಳಿ ತಮ್ಮ ಮಕ್ಕಳಿಗೆ ತಾವು ಶ್ರೇಷ್ಠ ವಿಚಾರಗಳನ್ನು ಕೊಡ್ತೇನೆ ಅಂತೇಳಿ ನಾನು ಮತ್ತೊಮ್ಮೆ ನನ್ನ ಮಾತುಗಳಿಗೆ ವಿದಾಯನ್ನು ಹೇಳ್ತಾ, ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ, ತಾಯಿ ತಂದೆಗೆ ಒಳ್ಳೆಯದಾಗದಾಗ ಮಕ್ಕಳಿಗೆ ಖಂಡಿತ ಒಳ್ಳೆಯದಾಗುತ್ತದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಹೇಳಿ ಇಲ್ಲಿವರೆಗೆ ಸನ್ಮಾನ್ಯ ಶ್ರೀ ಎ ಸಿ ಮಣಿಕರ್ ಸರ್